ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇವತ್ತು ನಾನು ಸಿಂಪಲ್ಲಾಗಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ವೆಯ್ಟ್ ಲಾಸ್ ಜ್ಯೂಸನ್ನ ಮಾಡ್ಕೊಂಡಿದ್ದೀನಿ. ಈ ಕೊತ್ತಂಬರಿ ಸೊಪ್ಪಲ್ಲಿ ಕ್ಯಾಲ್ಶಿಯಂ ಅಂಶ ಜಾಸ್ತಿ ಇರೋದ್ರಿಂದ ಯಾರಿಗೆಲ್ಲ ರಕ್ತದ ಒತ್ತಡ ಇರುತ್ತೆ ಅಂಥವ್ರಿಗೆ ಇದು ರಕ್ತನ ತೆಳು ಮಾಡೋಕ್ಕೆ ಯೂಸ್ ಆಗುತ್ತೆ. ಮತ್ತು ನಮ್ಮ ಕೊಲೆಸ್ಟ್ರಾಲ್ ಇದ್ದರೆ ಕೊಲೆಸ್ಟ್ರಾಲನ್ನು ಸಹ ಹೊರ ಹಾಕೋಕ್ಕೆ ಹೆಲ್ಪ್ ಆಗುತ್ತೆ. ಶುಂಠಿಲೂ ಸಹ ಯಾರಿಗೆಲ್ಲ ಶ್ವಾಸಕೋಶದ್ದು ತೊಂದರೆ ಇದೆ ಅಂಥವ್ರಿಗೆ ತುಂಬ ಯೂಸ್ ಆಗುತ್ತೆ. ಇದು ಸಹ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಎಷ್ಟೋ ಜನ ಹೊರಗಡೆ ಅದು ಇದು ಕುಡ್ದು ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಆರೋಗ್ಯನ ಹಾಳು ಮಾಡ್ಕೋತಾರೆ. ಇದು ನಮ್ಮ ಮನೆಗಳಲ್ಲೇ ಇರುತ್ತೆ ವೆಯ್ಟ್ ಲಾಸ್ ಜ್ಯೂಸ್ ಮಾಡೋದು. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಅದನ್ನು ಯೂಸ್ ಮಾಡ್ಕೊಂಡು ವೆಯ್ಟ್ ಲಾಸ್ನ ನಾವು ದಿನನಿತ್ಯ ಬಳಸುವಂಥ ಸೊಪ್ಪು ತರಕಾರಿಲೇ ವೆಯ್ಟ್ ಲಾಸ್ನ ಮಾಡ್ಬೋದು. ಕೊತ್ತಂಬರಿ ಸೊಪ್ಪು, ಶುಂಠಿ, ಜೀರಿಗೆ, ಚಕ್ಕೆ, ಓಂಕಾಳು ಮತ್ತು ನಿಂಬೆಹಣ್ಣು ಇದೆಲ್ಲ ಮನೇಲೇ ಯೂಸ್ ಮಾಡೋವಂಥದ್ದು. ದಿನನಿತ್ಯ ಬಳಸೋವಂಥ ಸಾಮಗ್ರಿಗಳನ್ನೇ ಅದನ್ನೇ ಯೂಸ್ ಮಾಡಿಕೊಂಡು ನಾವು ವೆಯ್ಟ್ ಲಾಸ್ನ ತುಂಬ ಸುಲಭವಾಗಿ ಮಾಡಬಹುದು. ಈ ಥರ ವೆಯ್ಟ್ ಲಾಸ್ ಜ್ಯೂಸನ್ನ ನಾವು ಮನೇಲೇ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ನಮಗೆ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ಗಳಿರಲ್ಲ. ಯಾಕೆಂದರೆ ಪ್ರತಿನಿತ್ಯ ನಾವು ಶುಂಠಿ ಆಗಿರ್ಬೋದು, ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಚಕ್ಕೆ ಆಗಿರ್ಬೋದು, ಜೀರಿಗೆ ಆಗಿರ್ಬೋದು ಇದನ್ನೆಲ್ಲ ಪ್ರತಿನಿತ್ಯ ನಾವು ಬಳಸ್ತಾನೆ ಇರ್ತೀವಿ. ಆದ್ದರಿಂದ ಯಾವುದೇ ಥರ ತೊಂದರೆ ಆಗಲ್ಲ ನಮ್ಮ ಆರೋಗ್ಯಕ್ಕೆ. ಇನ್ನು ಆರೋಗ್ಯನ ನಮಗೆ ಎಲ್ಲ ರೀತಿಯಿಂದನೂ ನಮಗೆ ಎಲ್ಪ್ ಮಾಡಿಕೊಡುತ್ತೆ ಇವೆಲ್ಲ ಸಾಮಗ್ರಿಗಳು. ಯಾರೆಲ್ಲ ಹೊರ್ಗಡೆ ನಾನು ವೆಯ್ಟ್ ಲಾಸ್ ಮಾಡ್ತೀನಿ, ನಾನು ಅದನ್ನು ಕುಡಿತೀನಿ ಇದನ್ನು ಕುಡಿತೀನಿ ಅನ್ನೋರು ದಯವಿಟ್ಟು ಆರೋಗ್ಯನ ಹಾಳು ಮಾಡ್ಕೋಬೇಡಿ. ಇದೇ ಥರ ಮನೇಲಿ ಯಾವ್ಯಾವುದು ವೆಯ್ಟ್ ಲಾಸ್ ಜ್ಯೂಸ್ಗಳಿರುತ್ತೆ ಅದನ್ನು ನೋಡಿ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಥರ ಆರೋಗ್ಯದಲ್ಲಿ ನಮಗೆ ತೊಂದರೆ ಆಗಲ್ಲ. ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಉಗುರು ಬೆಚ್ಚಗಿರೋ ನೀರನ್ನ ಹಾಕ್ಕೊಂಡು ಒಂದೋಳು ನಿಂಬೆಹಣ್ಣ ಹಾಕ್ಕೊಂಡು ನಾನು ಇವತ್ತು ಕುಡಿತಾಯಿದ್ದೀನಿ. ಇದನ್ನು ದಿನ ಈಗ ನಾವು ಲೆಮನ್ ಜ್ಯೂಸನ್ನ ಕುಡಿತೀವಿ. ಯಾರೆಲ್ಲ ಪ್ರತಿನಿತ್ಯ ಲೆಮನ್ ಜ್ಯೂಸನ್ನ ಕುಡಿತಾ ಇದ್ದಾರೆ ಇದನ್ನು ಸಹ ಯೂಸ್ ಮಾಡಿದ್ರೆ ನಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ರಕ್ತದ ಒತ್ತಡ ಜಾಸ್ತಿ ಆದರೆ ಹಾರ್ಟ್ ಅಟ್ಯಾಕ್ ಎಲ್ಲ ಆಗುತ್ತೆ ಅಂತ. ಈ ಕೊತ್ತಂಬರಿ ಜ್ಯೂಸನ್ನ ಪ್ರತಿನಿತ್ಯ ಕುಡಿಯೋದ್ರಿಂದ ನಮ್ಗೆ ರಕ್ತದ ಒತ್ತಡ ಕಮ್ಮಿಯಾಗಿ ರಕ್ತ ತೆಳುವಾಗಿ ನಮಗೆ ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ಇವತ್ತು ನಾನು ಬೆಳಗ್ಗೆ ತಿಂಡಿಗೆ ಕ್ಯಾಪ್ಸಿಕಮ್ ರೈಸ್ನ ಮಾಡೋಣ ಅಂತ ಮಾಡ್ಕೊತಾ ಇದ್ದೆ. ಈ ಕ್ಯಾಪ್ಸಿಕಮ್ ರೈಸ್ನ ಮಾಡ್ಕೊಳ್ಳೋದಕ್ಕೆ ನಾನು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಮತ್ತು ಉದ್ದಿನ ಬೇಳೆ, ಆಮೇಲೆ ಕಡಲೆಬೇಳೆ ಮತ್ತು ಸ್ವಲ್ಪ ಧನಿಯಾ, ಅದಕ್ಕೆ ಬಾಡಿಗೆ ಮೆಣಸಿನ್ಕಾಯಿ ಅಂದರೆ ಕೆಂಪು ಮೆಣಸಿನ್ಕಾಯಿ ಅಂತಾರಲ್ಲ, ಖಾರ ಬರಲ್ವಲ್ಲ ಅದು, ಇಷ್ಟನ್ನು ಹಾಕ್ಕೊಂಡು ನಾನು ಸ್ವಲ್ಪ ಕೆಂಪಗಾಗೋವರೆಗೂ ಹುರಿತೀನಿ. ಅದು ಸ್ವಲ್ಪ ಘಮ ಬರುತ್ತೆ, ಆವಾಗ ಅದನ್ನು ಇಳಿಸ್ಕೊಂಡು ಗ್ರೈಂಡ್ಗೆ ಹಾಕ್ಕೊಂಡು ನಾವು ಸಣ್ಣಕ್ಕೆ ನುಣ್ಣಗೆ ರುಬ್ಕೊಬೇಕು. ಇದನ್ನು ಫ್ರಿಜ್ಜಲ್ಲಿ ಕೂಡ ಇಟ್ಕೊಬೋದು ಪುಡಿನ ಮಾಡಿಕೊಂಡು. ಏನಾದರೂ ಎಮರ್ಜೆನ್ಸಿ ಇದ್ದಾಗ ಬೆಳಗ್ಗೆ ತಿಂಡಿಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಬೇಗ ಬೇಕು ಅಂತ ಹೇಳಿದ್ರೆ ಇದನ್ನು ಯೂಸ್ ಮಾಡಿಕೊಂಡು ಬೇಗ ಕ್ವಿಕ್ಕಾಗಿ ತಿಂಡಿನ ಮಾಡ್ಕೋಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಮಕ್ಳಿಗೆ ಲಂಚ್ ಬಾಕ್ಸ್ಗೆ ಹಾಕಿದ್ರೆ ತುಂಬ ಚೆನ್ನಾಗಿ ತಿನ್ಕೊತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನನ್ನ ಪ್ರಕಾರ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನೋಡಿ, ಈಗ ನನಗೆ ಹುರಿದಿದ್ದಾಗಿದೆ, ಅದನ್ನು ನಾನು ಗ್ರೈಂಡರ್ಗೆ ಹಾಕ್ಕೊತೀನಿ. ಇಷ್ಟು ಮಾಡಿದ್ರೆ ಸಾಕು. ನಾನು ಒಗ್ಗರಣೆಗೆ ಸಾಸಿವೆ ಕಾಳು ಮತ್ತು ಕರಿಬೇವಿನ ಸೊಪ್ಪು, ಹಿಂಗು ಮತ್ತು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು, ಅಂದರೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಒಗ್ಗರಣೆಲಿ ನಾವು ಚೆನ್ನಾಗಿ ಫ್ರೈ ಮಾಡ್ತಾ ಇರ್ತೀವಲ್ಲ ಆವಾಗಲೇ ಹಾಕ್ಕೊಳ್ಳೋದು. ಇಷ್ಟೇ ಇದು ಅಷ್ಟನ್ನು ಹಾಕ್ಕೊಂಡು ಅನ್ನನ ಕಲಿಸ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋದು. ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ಉಪ್ಪು ಕಮ್ಮಿ ಹಾಕಿದ್ದೆ, ಅದಕ್ಕೆ ಕಮ್ಮಿ ಆಗುತ್ತೆ ಅಂತ ಅನಿಸುತ್ತೋ ಅದಕ್ಕೆ ಹಾಕ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಫಾಸ್ಟಾಗಿ ಹೋಗುತ್ತೆ. ಬೇಗ ಏನಾದರೂ ಕೆಲಸ ಇದೆ, ವಾರ ಇದೆ, ಮಕ್ಳಿಗೆ ಲಂಚ್ ಬಾಕ್ಸ್ ಬೇಕು ಅಂತ ಹೇಳಿದ್ರೆ ಎಮರ್ಜೆನ್ಸಿಗೆ ಬೇಗ ಮಾಡ್ಕೋಬೋದು. ಇದನ್ನು ಪುಡಿ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಟೇಕ್ ಕೇರ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.